ಚಿತ್ರದುರ್ಗ ತಾಲೂಕಿನ ಚಿಕ್ಕಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಾಣಿಶ್ರೀ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಶಾಲೆಯಲ್ಲಿ 61 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಕಳೆದ 3 ವರ್ಷಗಳಿಂದ ವಾಣಿಶ್ರೀ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಬೋಧನೆ ನೀಡುತ್ತಿಲ್ಲ ಹಾಗೂ ಶಾಲಾ ವಾತಾವರಣದ ಬಗ್ಗೆ ಅಸಡ್ಡೆ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮತ್ತು ಪೋಷಕರು ಆರೋಪಿಸಿದರು. ಶಾಲೆಯ ಬಿಸಿಯೂಟದ ಗುಣಮಟ್ಟದ ಬಗ್ಗೆಯೂ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಕುರಿತು ಈ ಹಿಂದೆಯೂ ಇಲಾಖೆಗೆ ದೂರು ನೀಡಲಾಗಿತ್ತು. ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಎಚ್ಚರಿಕೆ ನೀಡಿದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಶಾಲೆಗೆ ಬೀಗ ಹಾಕಿ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಮುಖ್ಯ ಶಿಕ್ಷಕಿಯನ್ನು ವರ್ಗಾವಣೆ ಮಾಡುವವರೆಗೂ ತರಗತಿಗಳಿಗೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಶಾಲೆಯ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಹರೀಶ್, ಚಿತ್ರದುರ್ಗ. ನೋಡೋಣ ಈಗ ನೀನು ಒಂದೇನಾದ್ರೂ ಕೊಡಿಸಿದ್ಯಾ? ಕೊಡಿಸಿದ್ಮೇಲೆ ಲೀಸ್ ಮಾಡ್ಕೋಬೇಕು. ಅದು ಯಾರಿಗೆ ಜವಾಬ್ದಾರಿ? ನೀವೇನ್ ಮಾಡಿದಿರ? ನಿಮ್ ಜವಾಬ್ದಾರಿ ತಾನೆ ಅದು. ಮಾಡ್ಸಿದೀನಿ ಅಂತ ಹೇಳ್ತಿದ್ರೆ ನೀವು ಮಾಡ್ಬೇಕು. ಮತ್ತೆ ಯಾರ ಹತ್ರ ಮಾಡ್ತೀರಾ? ಜನ ಬಂದಿರೋದು ಕೇಳಿದ್ರೆ ಮೈಕಲ್ ಮೈಕಲ್ ರೇ ಮೈಕಲ್ ವಿಡಿಯೋ ಆನ್ ಆಗೈತೆ. ನೋಡಿ ಒಂದು ನಿಮಿಷ ಕೇಳ್ರಿ. ಹಿಂದಕ್ಕೆ ಹೋಗಿ ಎಲ್ಲರೂ ನೋಡ್ರಿ. ಗೊತ್ತಿತ್ತು ನೀವಿಂತ 61 ಜನಕ್ಕೆ ಇದು 2 ಸೀಟು ಆಗುತ್ತೆ. 61 ನೀವು ಇಲ್ದವಲ್ಲ ಮಾತಾಡ್ಕೊಳ್ಳಿ. ಜನ ಸ್ಟ್ರೆಂತಿಗೆ ಮೇಡಮ್ ಹಿಂಗ್ ಅನ್ಕರಂತೀರಿ. ವಿಡಿಯೋ ಮಾಡ್ಕೊಂಡು ಒಳಗೆ ಹೋಗುತ್ತೆ. ವಿಡಿಯೋ ಮಾಡಿರೋದಲ್ಲೇ ಸಕ್ಕರೆ ಸಕ್ಕರೆ 1 kg ಸಕ್ಕರೆ. ಯಾವ ಸಕ್ಕರೆ? ಯಾಕೆ ಮೇಡಮ್ ಹಿಂಗ್ ಸಕ್ಕರೆ? ಏನಕ್ಕೆ ಸಕ್ಕರೆ ಎಷ್ಟೊಂದು ಸಕ್ಕರೆ ಈರುಳ್ಳಿ ಮಾತಾಡ್ಕ ಬೆಲ್ಲೊಡಿ ತಂದ್ಕೊಂಡ್ಬಿಡು. ಕಂಪ ಬೆಲ್ಲೊಡಿ ಒಂದೆರಡು ಕುಂತಾರೆ ಸಾಯಂಕಾಲ ಇದ್ದಾರಲ್ಲ ಅರ್ಜಿ ಬಳಸ್ಕೊಡೋಣ ಅಂತ ಕೇಳಿ ಅಲ್ಲಿ ಬಿಡತ್ತೆ. ನಾನು ಇವ್ರಿಗೆ ಯಾಕೆ ನಿಷ್ಠುರಾಗಣ ಅಂತ ನಾನು ಎಷ್ಟೋ ಸಲ್ಲಿಸ್ತೀನಿ. ಕರೆಕ್ಟ್ ಹಂಗೆ ಆಗಿರೋದು. ಮಾಡಕ್ ಹೋದ್ರೆ ನಾನು ನಿಷ್ಠುರ ಶಿಸ್ತು ಅಂತಂಗಿಲ್ಲ. ಬೇಗ ತೆಗಿಯಲ್ಲ
ಈ ಶಾಲೆಯಲ್ಲಿ ಶಿಸ್ತಿಲ್ಲ ಮೇಡಮ್. ಶಿಸ್ತಿಲ್ಲ ಅನ್ನೋದೇನು ಅವ್ರ ಹುಡುಗರು ಭಯ ಅನ್ನೋದೇ ಗೊತ್ತಿಲ್ಲ ಅಲ್ಲ ಹುಡುಗರು ಬರಲ್ಲ ಹಿಂಗೆ ಮಾಡಿದ್ರೆ ಹುಡುಗರು ಕಮ್ಮಿ ಆಗ್ತಾರೆ. ನಾನು ಏನ್ ಹೇಳ್ತಿರೋದಂದ್ರೆ ಅದು ಬೇಗ ತಗೊಳಲ್ಲ. ಅದೊಂದು ಸೆಕೆಂಡ್ರಿ ಮಕ್ಕಳಿಗೆ ಅಟೆಂಡೆನ್ಸ್ ತಗೊಂಡು ಏನ್ ಮಾಡ್ತೀರಾ? ಅಟೆಂಡೆನ್ಸ್ ಸೆಕೆಂಡ್ರಿ ಅದು ಇಲ್ವಲ್ಲ ಆ ಸಬ್ಜೆಕ್ಟ್ ತಗೊಂತಿರಂತೆ ನೀವು 4 ಗಂಟೆ ಕಳಿಸಿರಂತೆ. ಹೌದು ನಾಳೆ ಯಾಕಂತಂದ್ರೆ ನಾನು ಎಕ್ಸಾಮ್ ಆಗಿ ನನ್ಗೆ ಬೇರೆ ಕೆಲಸ ಮೇಡಮ್ ಎಚ್ಎಂ ಆದ್ಮೇಲೆ 4 ಸಬ್ಜೆಕ್ಟ್ ಕೊಟ್ಟಾರಿಲ್ಲ ನಿಮಗೆ ಸಬ್ಜೆಕ್ಟ್ ಕೊಟ್ಟಾರ ಮಾಡಕ್ಕೆ ಮತ್ತೆ ಎಚ್ಎಂ ಆಗ ಅದನ್ನ ನಿರ್ವಹಿಸ್ಬೇಕು ಮಾಡ್ಬೇಕು ಎಲ್ಲಿ ಮಾಡ್ತಿದ್ರೆ ಕೇಳ್ತಿದ್ರ ಅದು ಹೇಳ್ತಿರೋದು ಅಷ್ಟೇ ನಿಮಗೆ 4 ಸಬ್ಜೆಕ್ಟ್ ಎಲ್ಲಿ ಮಾಡ್ತಿದ್ರಿ ನೀವು ಬರೀ ಗುರುಗಳೇ ನೋಡ್ರಿ ನಾನು ಏನೋ ಬರೇ ಅಲ್ಲೇ ತಾನು